ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದೇವರ ಚೆನ್ನಮ್ಮ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗಾಯ್ಸ್ ನಾವು ಬಂದಿದ್ದೀವಿ ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಬೆಟ್ಟಕ್ಕೆ. ಜರಿ ತೋರಿಸ್ತೀವಿ, ಆದಷ್ಟು ಫಾಲ್ಸ್ನ ಉಗಮ ಸ್ಥಾನಕ್ಕೆ ಹೋಗುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀವಿ. ಗೊತ್ತಿಲ್ಲ, ಇಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೋಡುವ, ಟು ದ ಮೋಸ್ಟ್, ಟು ದ ಮ್ಯಾಕ್ಸ್. ಗೈಸ್, ನಿನ್ನೆ ನೈಟ್ ಆ್ಯಕ್ಚುಲಿ ರೂಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಶಿವರ ಊರಿಗೆ ಬಂದು ಆಲ್ಟ್ ಅದು. ಆ್ಯಕ್ಚುಲಿ ಲೈಟಾಗಿ ಮಳೆ ನಿಂತೈತೆ. ಈ ವೆದರ್ ಎಂಜಾಯ್ ಮಾಡೋಕ್ಕೆ ಅಂತಲೇ ಗುರು ಚಿಕ್ಕಮಂಗ್ಳೂರಿಗೆ ಬಂದಿದ್ದು. ಡ್ರೈವರ್ ಗಾಡಿ ತೆಗೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು. ಪೇಮೆಂಟ್ ಇಸ್ಕೊಳ್ಳೋವೇನು ಸುಮ್ಮನೆ ಮಾಡ್ತೀಯಾ? ನೋಡಿ ಫ್ರೆಂಡ್ಸ್, ಇವನು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ವಸಂತ ಅವ್ರ ತಮ್ಮ. ಗುರುವೇ ಬೆಳಗ್ಗೆ ಎದ್ದು ಆಕ್ಚುಲಿ ಇವಾಗ ಕಲ್ಲತ್ತಗಿರಿಗೆ ಬಂದಿದ್ದೀವಿ. ನೋಡೋಣ, ಜರಿ ಹರಿಯುತ್ತಲ್ಲ ಅದ್ರ ಮೇಲೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ಮಂಜ ಇವಾಗ ನಮ್ಮನ್ನ ಆ ನೀರು ಎಲ್ಲ ಹರಿತೈತೋ ಅಲ್ಲಿ ಕರ್ಕೊಂಡೈತಾನೆ. ಏನ್ರ ಇದು? ಅಲ್ಲ, ಜರಿ ಹರಿಯೋ ಜಾಗದಿಂದ ಮೇಲೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ಹೋಟ್ಲ ಓಪನ್ ಆಗಲ್ಲ, ಎಷ್ಟು ದೂರ ಹೋಯ್ತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ. ನಾನು ಒಬ್ಬನೇ ಟಿಫನ್ ಮಾಡ್ತೀನಿ, ಬಂದು ಕೂತ್ಕೊಳ್ಳಿ ನೀವು ಸಾಕು. ಟಿಫನ್ ಮಾಡ್ಬಿಡ್ತಾನೆ ಕಣ, ಅಲ್ಲೋದ್ಮೇಲೆ ನಾನು ಹೋಗ್ಬೇಕು ಅಂತಾನೆ. ಅಲ್ಲಿ ತುಂಬಾ ಇದೆ ಬೈಲು. ಇವತ್ತೆಲ್ಲ ಅಂಕಲ್ದು ಕಣಪ್ಪ ಊಟ ತಿಂಡಿ. ಸೂರ್ಯಣ್ಣಂಗೆ ಜೈ. ಗುರುವೇ ಮೇಲೆ ಔಟ್ ಬಂದು ಟಿಫನ್ ಮಾಡೋದು ಅಂದರು ಕೇಳ್ದಂಗೆ ಕಣ್ಣಿನ ಮಕ್ಕಳು ಕೆಳಗೆ ಬ್ಯಾಟಿಂಗ್ ಮಾಡ್ಕೊಂಡು ನೀರೈತವ್ರೆ. ಮೇಲೆ ಒಬ್ಬನೂ ಬೆಟ್ಟ ಹತ್ತಲ್ಲ. ನಾನು ಅಲ್ಲೋಗ್ಬೇಕು, ನಾನು ಇಲ್ಲೋಗ್ಬೇಕು ಅಂದ್ಬಿಟ್ಟು ಒಬ್ಬೊಬ್ಬನು ನೀರಿಂದ ಹೊಡ್ಕೊಂಡು ಓಡಾಡ್ತಾರೆ. ಕಲ್ಲನ್ನ ಹತ್ತಿ ಇಳಿಬೇಕು, ಅದಕ್ಕೆ ಕಲ್ಲತ್ತಿಪುರ ಅಂತ ಹೆಸರು. ನಿಧಾನಕ್ಕೆ ಆನೆ ಬರ್ತದೆ 20ರಲ್ಲಿ ಹೋಗೋ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಒಬ್ಬ ನೋಡ್ರೆ ಪಾರ್ಕಿಂಗ್ ಫ್ರೀ ಬಿಡಿಸ್ತಾನೆ, ಒಬ್ಬ ನೋಡ್ರೆ ಶಾಂಪು ಕೊಳ್ಳಬಾರ್ದು ಅಂತ ತಂದವನೆ, ಇನ್ನೊಬ್ಬ ನೋಡ್ರೆ ಲಗೇಜ್ ಎಲ್ಲ ಹಾಕಂತವನೆ. ಅಷ್ಟೇ, ಅವನ್ ಟವಲ್ ಸುತ್ಕೊಂಡ್ ಬರ್ತಾನೆ. ಓದ್ಸಲ ಹೆಂಗೆ ಬಂದಿದ್ದು. ಅಲ್ಲಿ ನೋಡ ಗಾಡಿಗಳು ಹೆಂಗ್ ಚೆಕ್ ಮಾಡ್ತವೆ. ಯಾಕ್ರೋ ಇಬ್ರು ಪೊದೆಗೆ ಹೋಯ್ತಿದ್ದೀರಾ? ದೇವಸ್ಥಾನ ಹತ್ರ ಹೋಗಿದ್ರೆ ಚಪ್ಪಲಿ ಬಿಟ್ಟು ಹೋಗ್ಬೋದಿತ್ತು. ನಾವು ಮೇಲ್ವರೆಗೂ ಹೊತ್ಕೊಂಡು ಹೋಗ್ಬೇಕು. ಚಪ್ಪಲಿ ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಬಿಟ್ಟೋಣ? ನಿಮ್ಗೆ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ತೋರಿಸ್ತೀವಿ ನಿಮ್ಗೆ. ತೋರಿಸ್ತೀವಿ, ಬಿಡಲ್ಲ, ಅದು ಮಾತ್ರ ತೋರಿಸ್ತೀವಿ. ಮುಳ್ಳು ಪಳ್ಳೆಲ್ಲ ದಾಟ್ಕೊಂಡು ಬರ್ತಾ ಇದೀವಿ. ಯಾರು ಮೇಲೆ ಹೋಗ್ಬಾರ್ದು ಅಂತ ಹಿಂಗೆ ಮಾಡೋರೆ. ಚೆನ್ನಾಯ್ತು ಗುರು, ಒಂಥರ ಬೈಕಲ್ಲಿ ಆಫ್ ರೋಡ್ ಮಾಡಿದ್ದೀವಿ, ಕಾರಲ್ಲಿ ಆಫ್ ರೋಡ್ ಮಾಡಿದ್ದೀವಿ, ನಡ್ಕೊಂಡು ಆಫ್ ರೋಡಲ್ಲಿ ಹೋಗ್ತಿದ್ದೀವಿ. ಮಸಾಲೆ ಪಾನಿಪುರಿ ನೀನು ಬಿಡಪ್ಪ, ಆನೆ ದಾರಿ ಮಾಡ್ಕೊಂಡು ಹೋಗ್ತಾ, ಆನೆ ನಡೆದಿದ್ದೆ ದಾರಿ ಅಂತ. ಆಂದಣ ಅಪ್ಪ, ಏನ್ ಸೀನ್ ಗುರು, ನಿನ್ನ ಹಣೆ ಬಾ ಚೆನ್ನಾಗೈತೆ. ಅದು ಸೊಪ್ಪು ತಲೆ ಕೂದಲು ಜಸ್ಟ್ ಹಿಂಗೆ ಬಂತು ಗುರು, ಒಂದು ಹೆಜ್ಜೆ ಮುಂದೆ ಇದ್ರು ತಲೆ ಮೇಲೆ ಬಿದ್ದಿರೋದು. ತಲೆ ಕೂದಲು ಸೊಪ್ಪು ತಲೆ ಕೂದಲು.
ಬ್ಯೂಟಿ ಎಕ್ಸ್ಪೀರಿಯನ್ಸ್ ಮಾತ್ರ ಹುಷಾರಪ್ಪ. ನಾವು ಯಾರಿಗೂ ಎಂಟರ್ಟೈನ್ ಮಾಡ್ತಿಲ್ಲ ಜಾಗಗಳಿಗೆ ಹೋಗಿ ಅಂತ. ಅಲ್ಲ, ಈ ಊರಿನವರು ಇಲ್ಲಿವರೆಗೂ ಲಾಸ್ಟ್ ಅಂತ ಬಂದಿರೋದು, ಇದ್ರ ಮೇಲಕ್ಕೆ ಹೋಗಿಲ್ಲ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮಗೆ ತೋರಿಸೋದಕ್ಕೋಸ್ಕರ. ನಾನು ಮಂಜಣ್ಣ, ಊರನ್ನಾಗ ನೀನೇ ಬಂದಿಲ್ಲ ಇಲ್ಲಿಗೆ, ಹೆಂಗ ಅನ್ಸ್ತೈತೆ? ಅಯ್ಯೋ, ನಾವ್ ಸರಿ ಬಂದಿಲ್ಲ. ಸೂರ್ಯಣ್ಣ ಹೇಳಣ್ಣ, ನಿನಗೆ ಹೆಂಗ ಅನಿಸ್ತೈತೆ ಅಣ್ಣ ಜಾಗ? ಓ ಮುಗ್ಲೇ, 3 ತಿಂಗಳು ಬಾಣ್ತೀವನು, ಪೆಟ್ರೋಲ್ ಟೋಪಲ್ಲಿ ಹಾಕೊಂಡ್ಬಂದವನು. ಲೇ ಬಾಣ್ತಿ ಮಗ ಆದ್ಮೇಲೆ ಬಾಣ್ತಿ. ಮಗುನ್ ಬಿಟ್ಟು ಬಂದಿಗೆ ರೆಕಾರ್ಡ್ ಮಾಡ್ತಾವನೆ. ಒಳ್ಳೆ ಮಜಾ ಐತೆ, ಒಳ್ಳೆ ಫನ್ ಐತೆ. ಆಸಮ್ ಬೇಬಿ. ಹೊರ್ತು ಬಂದಿರೋದು, ಲೈಕ್ ನಾವು ನಾರ್ಮಲಾಗಿ ಕೆಳಗೆ ಬಂದು ಹೋಗ್ಬಿಟ್ಟಿದ್ರೆ ಅಷ್ಟು ಮಜಾ ಕೊಡ್ತಿರ್ಲಿಲ್ಲ. ನಾವು ಈ ಗಾಡ್ ಮಧ್ಯೆ ನುಕ್ಕೊಂಡು ಬಂದ್ವಲ್ಲ, ಅದೇ ಎಕ್ಸ್ಟ್ರಾ ಅಲ್ಟಿಮೇಟ್ ಮಜಾ ಕೊಟ್ಟಿರೋದು. ಗಾಯ್ಸ್, ದಾರಿ ಮಾಡ್ಕೊಂಡು ಅರ್ಧ ದಾರಿ ಬಂದಿದ್ದೀವಿ. ಪೀಕ್ ಕಾಣ್ತಾ ಇದೆಯಲ್ಲ, ಅದೇ ಫುಲ್ ಟಾಪ್ಗೆ ಹೋಗಲ್ಲ ನಾವು. ಆ ಫಾಲ್ಸ್ ಬೀಳ್ತಿದೆಯಲ್ಲ, ಅಲ್ಲಿವರೆಗೂ ಹೋಗಿ ಟ್ರೈ ಮಾಡ್ತೀವಿ. ಆಯ್ತಾ, ಬಂತು. ಆಫ್ ಮಾಡಲೇನು? ಮೇಲೆ ಹತ್ತಿ ನೋಡ್ತೀವಿ, ಇದು ಮ್ಯಾಕ್ಸ್ ಏನಾಗುತ್ತೆ ಟ್ರೈ ಮಾಡ್ತೀವಿ. ದಿಸ್ ಈಸ್ ಎಕ್ಸ್ಕ್ಲೂಸಿವ್. ಫಾಲ್ಸ್ ಕಾಣ್ತಿದೆ ಅನ್ಕೊತೀನಿ. ಝೂಮ್ ಮಾಡ್ರೆ ಕ್ವಾಲಿಟಿ ಬರಲ್ಲ ಮೊಬೈಲಲ್ಲಿ. ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ. ಜಾಗ ಮಾತ್ರ ಬ್ಯೂಟಿ ಲೊಕೇಶನು, ಬರೋದಕ್ಕೆ ಸ್ವಲ್ಪ ಕಷ್ಟ. ಮತ್ತು ನಾವು ಆ್ಯಕ್ಚುಲಿ ಪ್ರಾಪರ್ ಗೇರ್ಸ್ ಇಲ್ಲದೆ ಬಂದಿದ್ದೀವಿ, ಅದೊಂದು ಫಾಲ್ಟ್ ಆಯ್ತು ನಮ್ಮದು. ದಿ ಮೋಸ್ಟ್ ಅಡ್ವೆಂಚರಸ್ ರೂಟು. ಬಾಹುಬಲಿ ಫಿಲಮಲ್ಲಿ ಶಿವುಡು ಹತ್ಕೊಂಡು ಹೋಯ್ತಾನಲ್ಲ, ಹಂಗೆ ಬಂದಿರೋದು ನಾವೀಗ. ಇಲ್ಲಿಂದ ಮೇಲೆ ಹತ್ತಿ ನೋಡ್ತೀವಿ, ಇದು ಮ್ಯಾಕ್ಸ್ ಏನಾಗುತ್ತೆ ಟ್ರೈ ಮಾಡ್ತೀವಿ. ದಿಸ್ ಈಸ್ ಎಕ್ಸ್ಕ್ಲೂಸಿವ್. ಮಾಡಬಾರ್ದನ್ನ ಯಾರು ಮಾಡಬೇಡಿ, ಮಾಡ್ರಿ. ಈ ಥರ ಅರ್ಧ ದಾರಿಗೆ ನಿಂತ್ಕೊಂತೀರ. ಶಿವಗಂಗೆದೊಂಥರ ಎಕ್ಸ್ಪೀರಿಯೆನ್ಸು, ಅವನಜ್ಜಿ ಇದೊಂಥರ ಎಕ್ಸ್ಪೀರಿಯೆನ್ಸು. ಈ ಸೇತುವೆ ಸಿಚುವೇಶನ್ ನೋಡಿದ್ರೆ ಕ್ವಾಲಿಟಿ ಔಟ್ ಆಗುತ್ತೆ. ನೋಡ್ರಿ ಇಲ್ಲಿ ಆನಂದಪ್ಪ ದಿ ಅಚೀವರ್. ಅರ್ಧ ದಾರಿಗೆಲ್ಲ ಆಗಲ್ಲ ಅನ್ನೋ ಟೈಮ್ಗೆ ಫಸ್ಟ್ ಇಯರ್ ಮುಂದೆ ಹೋಗೋಣ ಅಂದಿದ್ದು. ಸೂರಿ ಅಶು ಮುಂದೆ ಹೋಗೋಣ ಅಂತ ನುಗ್ಸಿದ್ರು. ಸರಿ ಅಂದ್ಬಿಟ್ಟು ಆನಂದಪ್ಪ ನಾನು ಒಂಟಿ ಸಾಲಗ ದಾರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಎಲ್ರಿಗೂ ದಾರಿ ಮಾಡ್ಕೊಂಡು ಬಂದರು. ಒಟ್ಟಿನಲ್ಲಿ ಇವನು ನಾನು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹತ್ಕೊಂಡು ಬಂದಿದ್ದೀವಿ. ಇವನು ಇದಾನಲ್ಲ, ಇವನು ವೇಸ್ಟ್ ಮಾಡಿ ದಾರಿ ಇಲ್ಲ ಕೊಂಡ್ರು, ದಾರಿ ಇಲ್ಲ. ಕೆಳಗಡೆ ಏನೋ ಎಂಟ್ರೆನ್ಸ್ ಅಲ್ಲೇ ಶುರು ಮಾಡ್ದ, ದಾರಿ ಇಲ್ಲ ನಡೀರೋ ವಾಪಸ್ ಹೋಗೋಣ ಅನ್ಕೊಂಡು
ಈ ಊರವನಂತೆ. ಬೇಗ ಬರ್ತಾ ಇದೀನಿ ಅದಕ್ಕೆ ಇಡೀ ಉಡೇವಾನೆ ನಂದು, ಇಡೀ ಕಲ್ಲತ್ಗಿರಿ ನಂದು. ಒಬ್ಬನೇ ಭಾಷೆ ಕಲಿತಾ ಇರೋದು. ಪೀಕ್ ಕರ್ಕೊಂಡು ಹೋಗ್ತೀನಿ ಇಂದ. ಏನೂ ಗೊತ್ತಿಲ್ಲ. ಇವನ್ಗೆ ದಾರಿ ನಾವು ತೋರಿಸ್ಕೊಡ್ತಾ ಇದೀವಿ. ಸಾಕಿರೋದು ಇವನ್ನ. ಇಷ್ಟು ವರ್ಷಕ್ಕಲ್ಲಿ ಇವನು ಈ ಬ್ರಿಡ್ಜೇ ನೋಡಿಲ್ವಂತೆ. ಆ್ಯಕ್ಚುಲಿ ಚಾನಲ್ ಓಪನ್ ಮಾಡಿ ಇಷ್ಟು ಬೇಗ ಇಷ್ಟು ಅಡ್ವೆಂಚರಸ್ ಆಗಿರೋ ಒಂದು ಟ್ರೆಕ್ ಮಾಡ್ತೀನಿ ಅಂತ ನಮ್ಮ ತಾಯಿಯಣೆ ಅಂದ್ಕೊಂಡಿರಲಿಲ್ಲ. ಬ್ಯೂಟಿ ಆಗಿದೆ. ಆ್ಯಂಡ್ ಒಬ್ರಿಗೊಬ್ರು ಸೇಫ್ಟಿ ನೋಡ್ಕೊಂಡು ಬಂದಿದ್ದೀವಪ್ಪ. ಯಾರು ತುಂಬ ರಿಸ್ಕ್ ತೊಗೊಳ್ದೆ ಅಂದರೆ ಟು ದ ಎಕ್ಸ್ಟ್ರೀಮ್ ರಿಸ್ಕಸ್ ತೊಗೊಂಡಿಲ್ಲ. ಬೇಸಿಕ್ ಲೆವೆಲ್ ರಿಸ್ಕು, ಒಂದು ಆ್ಯಾವ್ರೇಜ್ ಲೆವೆಲ್ ರಿಸ್ಕಿಗೂ ಎಲ್ಲರೂ ತೊಗೊಂಡಿದ್ದೀವಿ. ಟು ದ ಎಕ್ಸ್ಟ್ರೀಮ್ ಹೋಗಿಲ್ಲ. ಮಧ್ಯದಲ್ಲಿ ಒಂದು ಕಡೆ ಬೇಡ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಹೋಗೋಣ ಅಂತಲೂ ಡಿಸೈಡ್ ಮಾಡಿದ್ದು. ಬಿಕಾಸ್ ರೂಟ್ ಹಂಗಿತ್ತು, ಪಾಸ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ಸರಿ ಬೇಡ ಟ್ರೈ ಮಾಡೋಣ ಅಂತೇಳಿ ಮುಂದೆ ಬಂದು ಆಲ್ಮೋಸ್ಟ್ 80% ಕವರ್ ಮಾಡಿದ್ದೀವಿ. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು. ಆ್ಯಂಡ್ ದಿಸ್ ಈಸ್ ಫಸ್ಟ್ ಟೈಮು ನಾನು ಇಷ್ಟು ಅಡ್ವೆಂಚರಸ್ ಆಗಿ ಏನಾದರೂ ಒಂದು ಮಾಡಿರೋದು ಅಂತ ಅಂದರೆ. ನಮ್ಮ ಜೊತೆ ಬಂದಿರೋ ನಮ್ಮ ಟೀಮ್ ಮೆಂಬರ್ಸ್ನ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಈಗ ಕೇಳಂದ್ರಿ. ಹೆಂಗಿತ್ತು ಗುರು? ಚೆನ್ನಾಗಿತ್ತು, ಸೂಪರ್ ಆಯಿತು ಅಡ್ವೆಂಚರ್. ಏನು ಅನಿಸ್ತು ನಿನಗೆ? ಬಂದಿದ್ದು ಬರೋಕ್ಕಾಗುತ್ತಾ ಅಂದ್ಕೊಂಡಿದ್ದೆವು. ಇವಾಗ ಇಲ್ಲಿ ಬಂದು ಆ ಫಾಲ್ಸ್ ನೋಡ್ತಿರೋದು. ಇನ್ನೊಂದು 20% ಇದೆ ಮೇಲೆ ಹೋಗೋದು. ಇದಿಷ್ಟು ಮುಕ್ಕಾಲ್ವಾಗ ಹತ್ತಿದ್ದೀವಿ ಫ್ರೆಂಡ್ಸ್. ಒಳ್ಳೆ ಅಡ್ವೆಂಚರು. ಬರ್ತಾ ದಾರಿ ಫ್ರೆಂಡ್ಸ್ ಎಲ್ಲ ಇದು ಯಾರೋ ಸ್ಕ್ರಿಪ್ಟ್ ಮಾಡಿಕೊಟ್ಟು ಹೇಳ್ಕೊಡ್ತೀರ ಹೇಳಲ್ವಾ? ಯಾರೋ ಸ್ಕ್ರಿಪ್ಟ್ ಮಾಡಿಕೊಟ್ಟು ಹೇಳಲ್ವಾ ಹಂಗೆ ಹೇಳ್ತಿದ್ಯಾ? ಮೇಲೆ ಹೇಳ್ತೀವಿ. ಸಾಧನೆಯ ಹಾದಿಯಲ್ಲಿ ಸುರೇಶಣ್ಣ ಎಕ್ಸ್ಪೀರಿಯನ್ಸು. ನೀವು ಕಾಡಲ್ಲೇ ಬೆಳೆದಿರೋರು, ನೀವು ಹೇಳಿ. ಅಡ್ವೆಂಚರ್ ಎಲ್ಲ ಹೊಸದಲ್ಲ ನಮಗೆ, ಆದರೆ ಹೊಸ ಎಕ್ಸ್ಪೀರಿಯನ್ಸ್. ನೀರಲ್ಲಿ ಈ ಥರ ಹತ್ತೋವಂಥದ್ದು ಚೆನ್ನಾಗಿತ್ತು. ವರ್ತು ಬಂದಿರೋದು ವರ್ಕ್ ಚೆನ್ನಾಗಿತ್ತು. ಏನು ಗೊತ್ತಂತ ಮೈಂಡ್ ಒಂಥರ ಅಲ್ಲಿ ಕೆಲಸ ಮಾಡ್ಕೊಂಡು ನಾವು ಅಲ್ಲೇ ಕೆಲಸದ ಬ್ರೆಜರಲ್ಲಿ ಚಿಕ್ಕ ಮಕ್ಳಾದಂಗೆ ಆಗಿತ್ತು. ಅಲ್ಲೇ ಒಂದು ವರ್ಷದ ಮೇಲಾಗಿತ್ತು ಈ ಕಡೆ ಎಲ್ಲ ಬಂದು. ಇದು ಎಲ್ಲ ಚೆನ್ನಾಗಿತ್ತು. ಆನಂದ್ ನೋಡಿ ನಮ್ಮ ಸ್ಕೂಲ್ ಲೈಫ್ ನೆನಪಾಯ್ತು. ನೋಡಿ ಅನ್ಕೊಂಡು ಓಕೆ. ಪುರುಷೋತ್ತಮ್ ಅವನು ನನಗೆ ಜಿಗ್ನೆಗೆ ಸುತ್ತೋಗ್ತಾನೆ. ನಮ್ದು ಬಿಟ್ಟದೆ ಹೇಳ. ಏನಿಲ್ಲ. ಹುಲಿ ಮಾತ್ರ ಹುಲಿ ರೋರ್ ಮಾಡಿದ ಹೆಂಗಿತ್ತಪ್ಪ? ಹುಲಿ ಅಂದಿದ್ದು. ಆ ಟೈಗರ್ ಇದೆ ಹೇಳ. ಎಲ್ಲಿ ತನಕ ಕೆರಡೆ ನೋಡ್ತಾ ಇದ್ವಿ, ಇಲ್ಲ ರೋಡಲ್ಲಿ ನೋಡ್ತಾ ಇದ್ವಿ. ರೋಡಿಂದ ನೋಡ್ದು ಇಷ್ಟು ಹತ್ರದಿಂದ ನೋಡ್ತಿದೀವಿ ಈಗ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದು. ನಾನು ಕಲರ್ಗೆ ತುಂಬಾ ಸಲ ಬಂದಿದ್ದೀನಿ. ಆಲ್ಮೋಸ್ಟ್ 2ನೇ ಸ್ಟೆಪ್ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ಹತ್ಲೇಬೇಕು ಅಂತ ಹತ್ತಿರೋದು. ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ. ಮುಕ್ಕಾಲ್ ಬಂದು ಹತ್ತಿದ್ವಿ ಆಲ್ಮೋಸ್ಟ್ 80%. ನಿಮ್ಗೆ ತೋರಿಸ್ತೀವಿ ನಾವು. ಯೋಚನೆ ಮಾಡ್ತಾ ಇದೀವಿ ಸ್ವಲ್ಪ ಏನ್ ಮಾಡೋದು ಅಂತ. ಇನ್ನು ಹತ್ತೇ ಬಿಡೋಣ ಅಂತ. ಇಲ್ಲಿ ತನಕ ಯಾರು ತೋರಿಸಿಲ್ಲ ಅಂತ ಹೋದೆ. ನಾವು ತೋರಿಸ್ಬೇಕಂತ ಮಾಡ್ಲೇಬೇಕಂತ ಮಾಡ್ತಾ ಇದೀವಿ. ಅಲ್ಲ, ಯಾರು ತೋರಿಸಿದಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಈ ರೂಟಲ್ಲಿ ಬಂದು ಯಾರು ತೋರಿಸಿರಲ್ಲ. ಯಾರು ತೋರಿಸಿಲ್ಲ. ಈ ರೂಟಲ್ಲಿ ಅಂತ ಯಾರು ಬಂದು ತೋರಿಸಿಲ್ಲ. ಓಕೆ. ನಾನು ನಿಮ್ ತನಕ ನಾವು ಚಿಕ್ಕಮಂಗ್ ನಾವು ಕೆರೆ ಹೋದೆ. ಕಲ್ಲತ್ಗಿರಿ ಅಂದ್ರೆ ಎಲ್ಲ ಬಾಟಮ್ ಅಲ್ಲಿ ನೋಡ್ತಿದ್ದೋ, ಬಟ್ ಇಷ್ಟು ನೋಡೇ ಇಲ್ಲ. ಈಗ ಕಲ್ಲತ್ಗಿರಿ ಉಡೇವ ಕಿಂಗ್ ಒಬ್ಬ ಇದ್ದಾನೆ. ಎಲ್ಲ ತೋರಿಸ್ತೀನಿ. ಪ್ರತಿಯೊಂದು ರೂಟ್ ನಾನು ಚಿಕ್ಕ ಹುಡುಗನಿಂದ ಅರ್ಧ ಕುಡ್ದಿರೋನು ಅಂತ ಹೇಳ್ದ. ಉಡೇವ ಮಂಜ ಅಣ್ಣ ನಮ್ಮೂರು ಅಂತ ಕರ್ಕೊಂಡ್ಬಂದ. ನಮ್ಮೂರೇ ನಾನು ಬರದಲ್ಲೇ ಮೇಲೆ ಕತ್ತಿದ್ದಲ್ಲೇ ಸುಮಾರು ವರ್ಷಗಳಾಗಿ ನನಗೆ ಅತ್ತೆ ಇಲ್ಲ. ನಾನು ಏನು ಹತ್ತುದಲ್ಲೇ ಅತ್ತೆ ಇಲ್ಲ, ತಪ್ಪಾಯ್ತು. ಅತ್ತೆ ಇಲ್ಲ. ಬಂದು ಈಗ ಅಲ್ಲಿಗೆ ಚಪ್ಪಲಿ ಹಾಕೊಂಡು ಹೋಗ್ಬೋದ ಅಂತಾನು ಕೇಳ್ದು. ಇಲ್ಲಿ ತುಂಬಾ ದೇವರು ಎಲ್ಲ ಸತ್ಯ ಇದೆ. ಅಲ್ಲಿಗೆ ಮುಚ್ಚಟ್ಟಾದರೆ ಹೆಜ್ಜೆಗಳು ಹೆಜ್ಜೆನೇ ಎದ್ದೊಳುತ್ತೆ ಮೇಲೆ. ನಾವು ಫುಲ್ ಕಟ್ಸ್ಕೊಂಡ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಸೇರ್ಬೇಕಾಗುತ್ತೆ. ಅದಕ್ಕೆ ಅಣ್ಣಗೆ ಫೋನ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ ಅಂತ ಅಂದ.